ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ಈ ಶುಭ ಸಂದರ್ಭದಲ್ಲಿ ಶ್ರೀಕೃಷ್ಣಾವತಾರದ ನಂತರ ಮಥುರಾ ಬೃಂದಾವನದ ರೂಪಾಂತರ ಎಂಬ ಶೀರ್ಷಿಕೆಯಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಶ್ರೀಕೃಷ್ಣನ ಅವತಾರ ಸಮಾಪ್ತಿಯಾದ ಸ್ವಲ್ಪ ಸಮಯದಲ್ಲೇ ಪಾಂಡವರೂ ಕೂಡ ತಮ್ಮ ರಾಜವೈಭೋಗದಿಂದ ಹೊರಬಂದು ಹಿಮಾಲಯದೆಡೆಗೆ ಪಯಣಿಸಿದರು. ಅದಕ್ಕೆ ಮುಂಚೆ ಯುಧಿಷ್ಠಿರ ಮಹಾರಾಜನು ಉತ್ತರೆಯ ಮಗನಾದ ಪರೀಕ್ಷಿತ್ ಮಹಾರಾಜನನ್ನು ಹಸ್ತಿನಾಪುರದ ರಾಜನನ್ನಾಗಿ ನೇಮಿಸಿ ಶ್ರೀಕೃಷ್ಣನ ಮರಿಮಗ ವಜ್ರನಾಭನನ್ನು ಇಂದ್ರಪ್ರಸ್ಥ ಹಾಗೂ ಮಥುರಾ ರಾಜ್ಯಗಳ ರಾಜನನ್ನಾಗಿ ನೇಮಿಸಿದನು. ವಜ್ರನಾಭನು ಅನಿರುದ್ಧನ ಮಗ, ಅನಿರುದ್ಧನು ಪ್ರದ್ಯುಮ್ನನ ಮಗ, ಪ್ರದ್ಯುಮ್ನನು ಶ್ರೀಕೃಷ್ಣ ರುಕ್ಮಿಣಿಯರ ಪುತ್ರ. ಆ ಸಮಯದಲ್ಲಿ ಭೂಮಿಯ ಮೇಲೆ ಶ್ರೀಕೃಷ್ಣನ ರಕ್ತ ಸಂಬಂಧಿ ಎಂದರೆ ವಜ್ರನಾಭನೊಬ್ಬನೇ. ವಜ್ರನಾಭನು ಇಂದ್ರಪ್ರಸ್ಥ ಹಾಗೂ ಮಥುರಾ ರಾಜ್ಯದ ರಾಜನಾದ ನಂತರ ಶ್ರೀಕೃಷ್ಣನ ವಿಯೋಗದಿಂದ ದುಃಖತಪ್ತರಾದ ಅವನ ಭಕ್ತರೆಲ್ಲರೂ ಶಾಂಡಿಲ್ಯ ಮುನಿಗಳ ನೇತೃತ್ವದಲ್ಲಿ ರಾಜನ ಬಳಿ ಬಂದು ಶ್ರೀಕೃಷ್ಣನು ಬಾಲ್ಯದಲ್ಲಿನ ದೈವೀ ಲೀಲೆಗಳನ್ನು ಪ್ರದರ್ಶಿಸಿದ ಬ್ರಜಮಂಡಲದಲ್ಲಿ ಮಂದಿರ ನಿರ್ಮಾಣ ಹಾಗೂ ಪವಿತ್ರ ಸ್ಥಳ ಮತ್ತು ತೀರ್ಥಗಳನ್ನು ಪುನರ್ ನಿರ್ಮಾಣ ಮಾಡುವಂತೆ ಕೋರಿಕೊಂಡರು. ಕೂಡಲೇ ಸಂತೋಷದಿಂದ ಒಪ್ಪಿದ ವಜ್ರನಾಭನು ಮೊದಲಿಗೆ ವೇದಗ್ರಂಥಗಳಾದ ಆದಿ ವರಾಹ ಪುರಾಣಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಶ್ರೀಕೃಷ್ಣನು ನಡೆದಾಡಿದ ಬ್ರಜಮಂಡಲದಲ್ಲಿನ ಪ್ರತಿಯೊಂದು ಕಾಡು ವನಗಳನ್ನು, ಚಿಕ್ಕ ಚಿಕ್ಕ ಅಡವಿಗಳನ್ನು, ತೋಟಗಳನ್ನು, ಸರೋವರ, ಕುಂಡಗಳು, ಬೆಟ್ಟಗಳು, ದಿಬ್ಬಗಳು ಹಾಗೂ ಹಳ್ಳಿಗಳನ್ನು ಗುರುತಿಸಿದನು. ನಂತರ ಬ್ರಜಮಂಡಲದಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 16 ಬಹುಮುಖ್ಯವಾದ ದೇವತೆಗಳ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು. ವೃಂದಾವನದ ಕಾಡಿನಲ್ಲಿ ಮದನ ಮೋಹನ, ಗೋವಿಂದ, ಗೋಪಿನಾಥ ಮತ್ತು ಸಾಕ್ಷಿ ಗೋಪಾಲರ ವಿಗ್ರಹಗಳನ್ನು ಮೊದಲಿಗೆ ಸ್ಥಾಪಿಸಿದನು. ವಜ್ರನಾಭನು ಶ್ರೀಕೃಷ್ಣನ ಮರಿಮಗನಾದರೂ ಶ್ರೀಕೃಷ್ಣನನ್ನು ನೋಡುವ ಸಮಯದಲ್ಲಿ ಅವನು ತೀರ ಸಣ್ಣ ವಯಸ್ಸಿನವನಾಗಿದ್ದನು. ಹಾಗಾಗಿ ಶ್ರೀಕೃಷ್ಣನ ವಿಗ್ರಹವನ್ನು ಯಥಾವತ್ತಾಗಿ ನಿರ್ಮಿಸಲು ಅವನು ತನ್ನ ಅಜ್ಜಿ ಉತ್ತರೆ ಅಂದರೆ ಪರೀಕ್ಷಿತ ಮಹಾರಾಜನ ತಾಯಿ ಆಕೆಯ ಸಹಾಯವನ್ನು ಕೋರಿದನು. ಏಕೆಂದರೆ ಆ ಸಂದರ್ಭದಲ್ಲಿ ಶ್ರೀಕೃಷ್ಣನನ್ನು ನೋಡಿದ ಏಕೈಕ ವ್ಯಕ್ತಿಯೇ ಅವಳಾಗಿದ್ದಳು. ಹಾಗಾಗಿ ಉತ್ತರೆಯಿಂದ ಶ್ರೀಕೃಷ್ಣನ ರೂಪದ ವಿವರಗಳನ್ನು ಸಂಗ್ರಹಿಸಿದ ನಂತರ ಅವನ 3 ರೂಪಗಳಾದ ಮದನ ಮೋಹನ, ಗೋವಿಂದ ಮತ್ತು ಗೋಪಿನಾಥ ರೂಪದ ವಿಗ್ರಹಗಳನ್ನು ವೃಂದಾವನದಲ್ಲಿ ಪ್ರತಿಷ್ಠಾಪಿಸಿದನು. ಉತ್ತರೆಯು ಈ ವಿಗ್ರಹಗಳನ್ನು ಕಪ್ಪು ಬಣ್ಣದ ಅಮೃತ ಶಿಲೆಯಿಂದ ಕಡೆದ ಮೇಲೆ ನೋಡಲು ಬಂದಾಗ ಅವಳ ಪ್ರತಿಕ್ರಿಯೆಯು ಹೀಗಿತ್ತು. ಮದನ ಮೋಹನ ವಿಗ್ರಹವು ಶ್ರೀಕೃಷ್ಣನ ನಾಭಿಯಿಂದ ಪಾದದವರೆಗಿನ ರೂಪವನ್ನು ಹೋಲುವುದು. ಗೋವಿಂದನ ರೂಪವು ಅವನ ನಾಭಿಯಿಂದ ಕತ್ತಿನವರೆಗಿನ ರೂಪವನ್ನೇ ಯಥಾವತ್ತಾಗಿ ಹೋಲುವುದು ಅಂತ ಹೇಳಿದಳು. ನಂತರ ಉತ್ತರೆಯು ಗೋಪಿನಾಥನ ವಿಗ್ರಹವನ್ನು ವೀಕ್ಷಿಸಿದ ಕೂಡಲೇ ನಾಚಿಕೆಯಿಂದ ಮುಖವು ಕೆಂಪೇರಿ ಗೋಪಿನಾಥನು ಭಗವಂತನ ಸುಂದರವಾದ ಹಾಗೆ ಸದಾ ಹಸನ್ಮುಖವಾದ ಕಮಲ ಮುಖವನ್ನೇ ಹೋಲುವುದು ಎಂದು ಹರ್ಷದಿಂದ ಉದ್ಗರಿಸಿದಳು. ಭಕ್ತಿಯೋಗದ ಪ್ರಕ್ರಿಯೆಯು 3 ಹಂತಗಳಿಂದ ಕೂಡಿರುವುದು. ಅವುಗಳೆಂದರೆ ಸಂಬಂಧ, ಅಭಿಧೇಯ ಮತ್ತು ಪ್ರಾಯೋಜನ. ಹಾಗೂ 3 ಅತಿ ಮುಖ್ಯವಾದ ದೈವಗಳೆಂದರೆ ವಜ್ರನಾಭನು ಪ್ರತಿಷ್ಠಾಪಿಸಿದ ಮದನ ಮೋಹನ, ಗೋವಿಂದ ಮತ್ತು ಗೋಪಿನಾಥ. ಇವುಗಳು ಭೌತಿಕ ಪ್ರಪಂಚದ ಮಾಯೆಯ ಬಂಧನದ ಸರಪಳಿಯಲ್ಲಿ ಬಂಧಿತರಾದ ಎಲ್ಲ ಜೀವಿಗಳ ಶಾಶ್ವತ ಕರ್ತವ್ಯವನ್ನು ಪ್ರತಿನಿಧಿಸುವುದು. ಸಂಬಂಧವು ಜೀವಿಯ ಪರಮಾತ್ಮನೊಂದಿಗಿನ ಮೂಲ ಸಂಬಂಧವನ್ನು ಪ್ರತಿನಿಧಿಸುವುದು. ಅಭಿಧೇಯವು ಸಾಂವಿಧಾನಿಕ ಸಂಬಂಧದ ಪ್ರಕಾರ ನಡೆದುಕೊಳ್ಳುವುದನ್ನು ಪ್ರತಿನಿಧಿಸುವುದು. ಮತ್ತು ಪ್ರಾಯೋಜನವು ಜೀವಿಯು ಭಗವಂತನನ್ನು ಪ್ರೀತಿಸುವ ಅಂತಿಮ ಗುರಿ. ಮದನ ಮೋಹನ ದೈವವು ಕೃಷ್ಣನೊಡನೆಯ ನಮ್ಮ ಸಂಬಂಧವನ್ನು ಸ್ಥಾಪಿಸುವುದು. ಗೋವಿಂದ ದೈವವು ನಮ್ಮ ಭಕ್ತಿಪೂರ್ವಕವಾದ ಸೇವೆಯನ್ನು ಸ್ವೀಕರಿಸುವ ಮತ್ತು ಗೋಪಿನಾಥ ದೈವವು ನಮ್ಮೆಲ್ಲ ಆಸೆಗಳನ್ನು ಪೂರೈಸಿ ನಮ್ಮನ್ನು ಅವನ ಬಳಿಗೆ ಮರಳುವಂತೆ ಮಾಡುವುದು. ಆಧ್ಯಾತ್ಮಿಕತೆಯನ್ನು ಉಪದೇಶಿಸುವ ಅಥವಾ ದೀಕ್ಷಾಗುರುವನ್ನು ಪ್ರತಿನಿಧಿಸುವುದೇ ಮದನ ಮೋಹನ ಸಂಬಂಧ. ಉಪದೇಶಿಸುವ ಆಧ್ಯಾತ್ಮಿಕ ಗುರು ಅಥವಾ ಶಿಕ್ಷಾ ಗುರುವಾದ ಗೋವಿಂದನು ಅಭಿಧೇಯ ಮತ್ತು ಗೋಪಿನಾಥ ದೈವವು ಅಂತಿಮ ಗುರಿಯಾದ ಭಗವಂತನಲ್ಲಿನ ಪರಿಶುದ್ಧವಾದ ಪ್ರೀತಿ ಎಂಬ ಸ್ವಾಭಾವಿಕ ಆಕರ್ಷಣೆಯಾದ ಭಕ್ತಿಯುತ ಸೇವೆಯನ್ನು ಅಂದರೆ ಪ್ರಾಯೋಜನ ಪ್ರತಿನಿಧಿಸುವುದು.
ಸಾಕ್ಷಿ ಗೋಪಾಲನ ವಿಗ್ರಹವನ್ನು ವೃಂದಾವನದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು. ಆದರೆ ನಂತರದ ಸಮಯದಲ್ಲಿ ವಿಗ್ರಹವನ್ನು ಒರಿಸ್ಸಾ ರಾಜ್ಯದ ಜಗನ್ನಾಥಪುರಿ ಕ್ಷೇತ್ರದ ಬಳಿಯ ಒಂದು ಹಳ್ಳಿಗೆ ವರ್ಗಾಯಿಸಲಾಯಿತು. ಇದಲ್ಲದೆ ಬ್ರಜಭೂಮಿಯ ಸುತ್ತಲೂ ಪ್ರತಿಷ್ಠಾಪಿಸಲ್ಪಟ್ಟ ಇತರ ದೇವತೆಗಳ ವಿಗ್ರಹಗಳೆಂದರೆ ಮಥುರಾದಲ್ಲಿ ಕೇಶವದೇವ, ಗೋವರ್ಧನದ ಮಾನಸಿ ಗಂಗಾದಲ್ಲಿ ಹರಿದೇವ, ಗೋವರ್ಧನ ಬೆಟ್ಟದ ತುದಿಯಲ್ಲಿನ ಅನಿಯೋರ ಹಳ್ಳಿಯಲ್ಲಿ ಶ್ರೀನಾಥಜಿ ಹಾಗೂ ಮಹಾವನದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ. ಇದಲ್ಲದೆ ವಜ್ರನಾಭ ಮಹಾರಾಜನು ಪವಿತ್ರ ಧಾಮದ ರಕ್ಷಣೆಗಾಗಿ 4 ದಿಕ್ಕುಗಳಲ್ಲೂ 4 ಶಿವಲಿಂಗಗಳನ್ನು ಸ್ಥಾಪಿಸಿದನು. ಅವುಗಳೆಂದರೆ ಮಥುರಾ ಬಳಿ ಭೂತೇಶ್ವರ, ವೃಂದಾವನದಲ್ಲಿ ಗೋಪೇಶ್ವರ, ಗೋವರ್ಧನ ಬೆಟ್ಟದಲ್ಲಿ ಚಕ್ರೇಶ್ವರ ಮತ್ತು ಕಾಮ್ಯವನದಲ್ಲಿ ಕಾಮೇಶ್ವರ. ಇದಲ್ಲದೆ ವಜ್ರನಾಭನು ಶ್ರೀಕೃಷ್ಣನ ಸಹೋದರಿಯಾದ ಯೋಗಮಾಯಾದೇವಿಯ 4 ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದನು. ಅವುಗಳೆಂದರೆ ವೃಂದಾವನದಲ್ಲಿನ ಯೋಗಪೀಠ ಯೋಗಮಾಯಾದೇವಿ, ಕಾಮ್ಯವನದಲ್ಲಿನ ವೃಂದಾದೇವಿಯಲ್ಲಿ ಗೋವರ್ಧನ ಮಾನಸಾದೇವಿ, ಮಥುರಾದಲ್ಲಿನ ಪಾತಾಳದೇವಿ, ಸಾಮಾಜಿಕ ರಾಜಕೀಯ ಸನ್ನಿವೇಶದಲ್ಲಿ ಉಂಟಾದ ಹಲವಾರು ಬದಲಾವಣೆಗಳು ಹಾಗೂ ಪರಕೀಯರ ಅನೇಕ ದಾಳಿಗಳಿಂದಾಗಿ ವಜ್ರನಾಭನು ಸ್ಥಾಪಿಸಿದ ಬಹುತೇಕ ಪವಿತ್ರ ಧಾಮಗಳು, ದೇವಾನುದೇವತೆಗಳ ಮಂದಿರಗಳು ಶಿಥಿಲಾವಸ್ಥೆಯನ್ನು ಕಂಡವು ಹಾಗೂ ಆಕ್ರಮಣಕಾರರ ಲೂಟಿಗೆ ಒಳಗಾಯಿತು ಮತ್ತು ಕೆಲವನ್ನು ರಕ್ಷಣೆ ಸಲುವಾಗಿ ಬಚ್ಚಿಡಲಾಯಿತು ಹಾಗೂ ಕಾಲಾನುಕ್ರಮದಲ್ಲಿ ಜನಮಾನಸದಿಂದ ಅದೃಶ್ಯವಾಯಿತು. ಭಾರತದ ಮೇಲೆ ಪರಕೀಯರ ಆಕ್ರಮಣವು ಕ್ರಿಸ್ತಪೂರ್ವ 500ರಿಂದಲೇ ಪ್ರಾರಂಭವಾಯಿತು. ಮೊದಲಿಗೆ ಡೇರಿಯಸ್ ನೇತೃತ್ವದಲ್ಲಿ ಪರ್ಷಿಯನ್ನರು, ಅನಂತರ ಅಲೆಕ್ಸಾಂಡರ್ ನೇತೃತ್ವದಲ್ಲಿ ಗ್ರೀಕರು, ಸೆಲ್ಯೂಕಸ್ ನಿಕಟರ್ ನೇತೃತ್ವದಲ್ಲಿ ಸಿರಿಯನ್ಸ್, ಹೀಗೆ ಅನೇಕ ಪರಕೀಯರ ಆಕ್ರಮಣದಿಂದಾಗಿ ಇಡೀ ಉತ್ತರ ಭಾರತವು ನಲುಗಿತು. ಮೆನಂದರ್ ನೇತೃತ್ವದಲ್ಲಿ ಗ್ರೀಕೋ ಬ್ಯಾಕ್ಟ್ರಿಯನ್ ಸೈನ್ಯವು ದಕ್ಷಿಣ ದಿಕ್ಕಿಗೆ ಮುನ್ನುಗ್ಗಿ ಕ್ರಿಸ್ತಪೂರ್ವ 150ರಲ್ಲಿ ಭಾರತದ ಹೃದಯ ಭಾಗವಾದ ಮಥುರಾ ಪ್ರಾಂತ್ಯವನ್ನು ಆಕ್ರಮಿಸಿಕೊಂಡಿತು. ಕ್ರಿಸ್ತಪೂರ್ವ 142ರಲ್ಲಿ ಅಲೆಮಾರಿ ಬುಡಕಟ್ಟಿನ ಸಖಾ ಪಂಗಡವು ಗ್ರೀಕೋ ಬ್ಯಾಕ್ಟ್ರಿಯನ್ ಅರನ್ನು ಹೊಡೆದೋಡಿಸಿ ಮಥುರಾವನ್ನು ಆಕ್ರಮಿಸಿಕೊಂಡರು. ನಂತರ ಕ್ರಿಸ್ತಪೂರ್ವ 50ರಲ್ಲಿ ಕುಶಾನರು ಸಮಸ್ತ ಉತ್ತರ ಭಾರತವನ್ನು ಆಕ್ರಮಿಸಿಕೊಂಡು ಮಥುರೆಯನ್ನು ದಕ್ಷಿಣ ದಿಕ್ಕಿನ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಕುಶಾನರ ಬೌದ್ಧ ಧರ್ಮದ ಅನುಯಾಯಿಗಳಾಗಿ ಮಥುರಾ ಪಟ್ಟಣವು ಬೌದ್ಧರ ಸಾಂಸ್ಕೃತಿಕ ಕೇಂದ್ರವಾಯಿತು. ಈ ಸಂದರ್ಭದಲ್ಲಿ ಅನೇಕ ಹಿಂದೂ ಮಂದಿರಗಳು ಬೌದ್ಧ ಧರ್ಮದ ಕೇಂದ್ರಗಳಾಗಿ ಪರಿವರ್ತಿತವಾದವು. ಕ್ರಿಸ್ತಶಕ 5ನೇ ಶತಮಾನದ ಹೊತ್ತಿಗೆ ಹಿಂದೂ ರಾಜ ವಿಕ್ರಮಾದಿತ್ಯನು ಕುಶಾನರನ್ನು ಹೊಡೆದೋಡಿಸಿ ಇಡೀ ಉತ್ತರ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತಿಸಿ ಮಥುರಾದಲ್ಲಿ ಕೇಶವನ ಮಂದಿರವನ್ನು ಅಮೋಘವಾಗಿ ನಿರ್ಮಿಸಿದನು. ಆದರೆ ಈ ಸ್ಥಿತಿಯು ಬಹಳ ಕಾಲ ಉಳಿಯಲಿಲ್ಲ. ಕೆಲವೇ ಶತಮಾನಗಳಲ್ಲಿ ಕ್ರಮವಾಗಿ ಹೂಣರು, ಅರಬ್ಬರು, ಆಫ್ಘನ್ನರು, ರೌಟಿಯನ್ನರು, ಕೊನೆಗೆ ಮೊಘಲರ ದಾಳಿಗೆ ಇಡೀ ಉತ್ತರ ಭಾರತ ತುತ್ತಾಯಿತು. ವೇದ ಗ್ರಂಥಗಳ ಉಲ್ಲೇಖದ ಪ್ರಕಾರ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಶ್ರೀಕೃಷ್ಣನ ನೇರವಾದ ಅವತಾರ. ಶ್ರೀ ಚೈತನ್ಯ ಮಹಾಪ್ರಭುಗಳು ಕ್ರಿಸ್ತಶಕ 1486ರಲ್ಲಿ ಬಂಗಾಳದ ನವದ್ವೀಪದಲ್ಲಿ ಅವತರಿಸಿದರು. ಅವರ ಅವತಾರದ ಮುಖ್ಯ ಉದ್ದೇಶವೆಂದರೆ ಆಧುನಿಕ ಯುಗದಲ್ಲಿ ಸಂಕೀರ್ತನಾ ಯಜ್ಞದ ಮೂಲಕ ಯುಗ ಧರ್ಮ ಅಥವಾ ಮುಕ್ತಿಯ ಪ್ರಕ್ರಿಯೆಯನ್ನು ಪ್ರಚಾರ ಮಾಡುವುದು. ಭಗವಂತನ ಪವಿತ್ರ ನಾಮಗಳನ್ನು ಸಾಮೂಹಿಕವಾಗಿ ಪಠಣ ಮಾಡುವುದೇ ಸಂಕೀರ್ತನ ಯಜ್ಞ. ಅವರು ಪ್ರಚುರಪಡಿಸಿದ ಮಹಾಮಂತ್ರವೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಲೇಖನದ ಮೂಲ ಆಂಗ್ಲ ಭಾಷೆಯಲ್ಲಿನ 84 ಕೋಶ ಬ್ರಜಮಂಡಲ ಪರಿಕ್ರಮದಲ್ಲಿನ ಆಯ್ದ ಭಾಗಗಳು. ಕನ್ನಡಕ್ಕೆ ಭಾಷಾಂತರಿಸಿದವರು ಗುರುಪ್ರಸಾದ್ ಹಾಲ್ಕುರಿಕೆ. ಧನ್ಯವಾದಗಳು.